ಬ್ರಾಹ್ಮಣರಲ್ಲಿ ನಾವು ಆಚಾರ್ಯ ತ್ರಯರನ್ನ ನೋಡ್ತೀವಿ. ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು, ಎಲ್ಲಾ ಮಠಗಳು ಕೂಡ ಮಧ್ವಾಚಾರ್ಯರ ಮೂಲ ಮಹಾಸಂಸ್ಥಾನ ಅಂತ ಹೇಳಿಕೊಳ್ಳುವವರೇ. ಮಧ್ವಾಚಾರ್ಯರ ಪರಂಪರೆಯಿಂದ ಒಂದೊಂದು ಮಠಕ್ಕೂ ತನ್ನದೇ ಆದಂತಹ ಒಂದು ಇತಿಹಾಸ ಇದೆ, ತನ್ನದೇ ಆದಂತಹ ಒಂದು ಸ್ವಾಭಿಮಾನ ಇದೆ. ಬ್ರಾಹ್ಮಣರಲ್ಲಿ ಒಗ್ಗಟ್ಟಿಲ್ಲ, ಒಗ್ಗಟ್ಟು ಕಮ್ಮಿ ಅನ್ನುವಂತಹ ಮಾತಿತ್ತು. ರಾಘವೇಂದ್ರ ಸ್ವಾಮಿಗಳ ಮಠದ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಮತ್ತು ಉತ್ತರಾದಿ ಮಠದ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ನೇರ ಭೇಟಿ ಆಗಿರಲಿಲ್ಲ. ಆದ್ರೆ ಈಗ ಅವರ ಒಂದು ಊಹೆ ಅಕ್ಷರಶಃ ಸುಳ್ಳಾಗಿದೆ. ಇನ್ಫ್ಯಾಕ್ಟ್ ನವಬೃಂದಾವನದಲ್ಲಿ ಯಾವುದಾದ್ರೂ ಯತಿಗಳ ಆರಾಧನೆ ಬಂದಿದ್ಯಾ ಬ್ರಾಹ್ಮಣರಲ್ಲಿ, ಈ ಮಾತೂರಲ್ಲಿ 3 ದಿನ ಆರಾಧನೆಯನ್ನು ಮಾಡಿ. ಅದಕ್ಕೆ ಕೋರ್ಟ್ ಇಷ್ಟು ದಿನ ಏನು ಪರಿಷ್ಕಾರ ಕೊಟ್ಟಿದ್ರು ಅಂದ್ರೆ 3 ದಿನ ಸ್ವಾಮಿ ನೀವು ಆರಾಧನೆ ಮಾಡ್ತಾರೆ. ಮೊದಲು 1.5 ದಿನ ರಾಯರಮಠದವರು ಅಥವಾ 2ನೇ 1.5 ದಿನವನ್ನ ಉತ್ತರಾದಿಮಠದವರು ಮಾಡ್ಕೊಳ್ಳಿ. ಸುಪ್ರೀಂ ಕೋರ್ಟಿನ ನಿವೃತ್ತ ಜಸ್ಟಿಸ್ ಆದಂತಹ ಸಂಜಯ್ ಕೌಲ್ ಅವರು ಮಧ್ಯಸ್ಥಿಕೆಯನ್ನು ವಹಿಸಿ ಒಂದು ಮೀಡಿಯೇಷನ್ ಅನ್ನ ಏರ್ಪಡಿಸಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ಪ್ಲೇಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ ರೆಡ್ಡಿ. ಬ್ರಾಹ್ಮಣರಲ್ಲಿ ನಾವು ಆಚಾರ್ಯ ತ್ರಯರನ್ನ ನೋಡ್ತೀವಿ. ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು, ಈ ಆಚಾರ್ಯ ತ್ರಯಗಳನ್ನು ನೋಡ್ತೀವಿ. ಹೀಗೆ ಮಧ್ವಾಚಾರ್ಯರಿಗೆ ಸಂಬಂಧಪಟ್ಟಂತೆ ಅನೇಕ ಮಠಗಳನ್ನು ಕೂಡ ನಾವು ದೇಶದಲ್ಲಿ, ರಾಜ್ಯದಲ್ಲಿ ಕಾಣ್ತೀವಿ. ಎಲ್ಲಾ ಮಠಗಳು ಕೂಡ ಮಧ್ವಾಚಾರ್ಯರ ಮೂಲ ಮಹಾಸಂಸ್ಥಾನ ಅಂತ ಹೇಳಿಕೊಳ್ಳುವವರೇ. ಮಧ್ವಾಚಾರ್ಯರ ಪರಂಪರೆಯಿಂದ ಅವರು ಹಾಕಿಕೊಟ್ಟಂತಹ ಹಾದಿಯಲ್ಲಿ ಆ ಮಠಗಳು ಇವತ್ತಿಗೂ ನಡೆದುಕೊಂಡು ಬರ್ತಾ ಇದೆ. ರೆಸ್ಪೆಕ್ಟಿವ್ ಒಂದೊಂದು ಮಠಕ್ಕೂ ತನ್ನದೇ ಆದಂತಹ ಒಂದು ಇತಿಹಾಸ ಇದೆ, ತನ್ನದೇ ಆದಂತಹ ಒಂದು ಸ್ವಾಭಿಮಾನ ಇದೆ, ತನ್ನದೇ ಆದಂತಹ ಒಂದು ಗೌರವ, ಘನತೆ ಅದೆಲ್ಲವೂ ಕೂಡ ಇದೆ. ಮತ್ತು ಇವತ್ತಿನ ದಿನಗಳಲ್ಲಿ ಮಾಧ್ವ ಮಠಗಳು ಶಾಸ್ತ್ರೀಯವಾದಂತಹ ಬೆಳವಣಿಗೆಯನ್ನ ಎತ್ತಿ ಹಿಡಿಯುವುದರ ಜೊತೆಗೆ ಶೈಕ್ಷಣಿಕವಾಗಿಯೂ ಅಥವಾ ಸಾಮಾಜಿಕವಾಗಿಯೂ ಒಂದು ಸೊಸೈಟಿಗೆ ಒಳ್ಳೆ ಕೆಲಸಗಳನ್ನು ಮಾಡುವಂತಹ ಅನೇಕ ಕಾರ್ಯಗಳನ್ನ, ಕೆಲಸಗಳನ್ನ, ಪ್ರಯತ್ನಗಳನ್ನ ಮಾಡ್ತಾ ಇದೆ. ಅನೇಕರು ಹಾಸ್ಯ ಮಾಡೋದಿದೆ, ಬ್ರಾಹ್ಮಣರಲ್ಲಿ ಒಗ್ಗಟ್ಟು ಕಮ್ಮಿ, ಬ್ರಾಹ್ಮಣರಲ್ಲಿ ಒಗ್ಗಟ್ಟು ಕಮ್ಮಿ. 4 ಜನ ಬೀಚಿ ಯಾವಾಗಲೂ ಹೇಳೋರು, ರಾಯಸಂ ಭೀಮಸೇನ್ ರಾವ್. 4 ಜನ ಬ್ರಾಹ್ಮಣರು ಒಟ್ಟಾಗಿದ್ದಾರೆ ಅಂತಂದ್ರೆ 5ನೇದವನು ಹೊತ್ಕೊಂಡಿದ್ದಾರೆ ಅಂತ ಅರ್ಥ. ಅಂದ್ರೆ ಒಬ್ಬ ಬ್ರಾಹ್ಮಣ ಸತ್ತಿದ್ರೆ ಅವನಿಗೆ ಹೆಣ ಹೊತ್ಕೊಳ್ಳೋ ಕಲಿಕೆ 4 ಜನ ಬ್ರಾಹ್ಮಣರು ಸೇರಿರ್ತಾರೆ ಅನ್ನುವಂಥದ್ದು ಈ ಹಾಸ್ಯದ ತಾತ್ಪರ್ಯ, ಜೋಕ್ ಸಪಾಟ. ಬ್ರಾಹ್ಮಣರಲ್ಲಿ ಒಗ್ಗಟ್ಟಿಲ್ಲ, ಒಗ್ಗಟ್ಟು ಕಮ್ಮಿ ಅನ್ನುವಂತಹ ಮಾತಿತ್ತು ಇಷ್ಟು ದಿನ. ಸರಿ, ಇನ್ನು ಈ ನಮ್ಮ ಮಾಧ್ವ ಮತದಲ್ಲಿ, ಈ ಮಾಧ್ವ ಸಮುದಾಯದಲ್ಲಿ ಅನೇಕ ಮಠಗಳಿದೆ ಅಂತ ನಾನು ಆಗಲೇ ಹೇಳಿದೆ. ಉಡುಪಿ ಅಷ್ಟಮಠಗಳಾಗಿರ್ಬೋದು, ಬೆಟ್ಟದ ಮೇಲೆ ಬಂದರೆ ರಾಯರ ಮಠ ಇದೆ, ಬೇಯಾವರ ಮಠ ಇದೆ, ವ್ಯಾಸರಾಜ ಮಠ ಇದೆ, ಮುಳುಬಾಗಿಲು ಶ್ರೀಪಾದರಾಜ ಮಠ ಇದೆ, ಹೀಗೆ ಅನೇಕ ಮಠಗಳಿತ್ತು. ಎಲ್ಲ ಮಠಗಳಲ್ಲಿಯೂ ಕೂಡ ಒಳ್ಳೆ ಸಾಮರಸ್ಯ ಇತ್ತು, ಎಲ್ಲ ಮಠದಲ್ಲಿಯೂ ಕೂಡ ಒಳ್ಳೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಆದರೆ ಲೀಗಲಿ ನ್ಯಾಯಾಲಯಕ್ಕೆ ಹೋಗಿ ತಮ್ಮ ಅಸ್ತಿತ್ವದ ಬಗ್ಗೆ ಇಷ್ಟು ದಿನ ಕಾದುಕೊಂಡಂಥವರು ಉತ್ತರಾದಿ ಮಠದವರು ಮತ್ತು ರಾಘವೇಂದ್ರ ಸ್ವಾಮಿಗಳು ಮಾಡಿದ್ದಾರೆ. ರಾಯರ ಭಕ್ತರೆಲ್ಲ ಫೈನ್, ಭಕ್ತರೆಲ್ಲ ಓಕೆ. ಆದರೆ ಇಷ್ಟು ದಿನ ಈ ಸಮಾಗಮ ಅನ್ನುವಂಥದ್ದು ಆಗಿರಲೇ ಇಲ್ಲ. ಅಂದ್ರೆ ರಾಯರ ಮಠ ಸ್ವಾಮಿಗಳು ಮತ್ತು ಉತ್ತರಾದಿ ಮಠದ ಸ್ವಾಮಿಗಳು, ರಾಘವೇಂದ್ರ ಸ್ವಾಮಿಗಳ ಮಠದ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಮತ್ತು ಉತ್ತರಾದಿ ಮಠದ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ನೇರ ಭೇಟಿ ಆಗಿರಲೇ ಇಲ್ಲ. ಆಗಲ್ವೇನೋ, ಇವರಿಬ್ರು ಮುಖಾಮುಖಿ ಆಗಲ್ಲ, ಇವರಿಬ್ರು ಭೇಟಿ ಆಗಲ್ವೇನೋ ಅನ್ನುವಂತಹ ಒಂದು ನಿರ್ಣಯಕ್ಕೆ ಮಾಧ್ವ ಸಮುದಾಯದ ಒಂದಿಷ್ಟು ಜನ ಬಂದು ಕೂತ್ಕೊಂಡು ಬಿಟ್ಟಿದ್ರು. ಆದರೆ ಈಗ ಅವರ ಒಂದು ಊಹೆ ಅಕ್ಷರಶಃ ಸುಳ್ಳಾಗಿದೆ. ಯಾಕೆಂತಂದ್ರೆ ನಿನ್ನೆ ಚೆನ್ನೈ ಮಹಾನಗರದಲ್ಲಿ ಈ ಇಬ್ಬರೂ ಯತಿದ್ವಯರು ಸೇರಿ ಒಂದಿಷ್ಟು ಮಾತುಕತೆಗಳನ್ನು ನಡೆಸಿದ್ದಾರೆ. ಅಷ್ಟಕ್ಕೂ ಇವರಿಬ್ಬರು ಭೇಟಿ ಆಗೋದಕ್ಕೆ, ಇವರಿಬ್ಬರ ಸಮಾಗಮ ಆಗೋದಕ್ಕೆ ಏನು ಕಾರಣ? ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಆನೆಗುಂದಿ ಎನ್ನುವಂತಹ ಒಂದು ಊರಿದೆ. ಆನೆಗುಂದಿಯಲ್ಲಿ ನವಬೃಂದಾವನ ಅನ್ನುವಂತಹ ಒಂದು ಪ್ಲೇಸ್ ಇದೆ. ಅಲ್ಲಿ ಮಾಧ್ವ ಸಮುದಾಯಕ್ಕೆ ಸಂಬಂಧಪಟ್ಟಂತಹ 9 ಯತಿಗಳ ಬೃಂದಾವನ ಅಂತಕ್ಕಂಥದ್ದಿದೆ. ಆ 9 ಯತಿಗಳಲ್ಲಿ ಒಂದಿಷ್ಟು ಜನ ಬೇರೆ ಮಠಕ್ಕೆ ಸೇರಿದವರಾದ್ರೆ, ಇನ್ನೂ ಒಂದಿಷ್ಟು ಜನ ಮೋಸ್ಟ್ ಕಾಮನ್ ಎಲ್ಲಾ ಮಠಗಳಿಗೂ ಬೇಕಾದಂತಹ ಯತಿಗಳ ಬೃಂದಾವನ ಇರುವಂತಹ ಸ್ಥಳ. ಆ
ಪ್ರದೇಶ ನಮ್ಮದು ಅಂತ ರಾಯರ್ ಮಾಡಿದವರು ಅಂದ್ರೆ, ಇಲ್ಲ ಆ ಪ್ರದೇಶ ನಮ್ಮದು ಅಂತ ಈ ಕಡೆ ಉತ್ತರ. ಸೊ ಹೀಗೆ ಒಂದು ಪ್ರದೇಶದ ಮೇರೆಗೆ ಇಷ್ಟು ದಿನ ಒಂದು ಕೇಸ್ ರನ್ ಆಗ್ತಾ ಇತ್ತು. ಆ ಕೇಸು ಧಾರವಾಡ ಕೋರ್ಟು, ಕರ್ನಾಟಕ ಹೈಕೋರ್ಟು ಅದನ್ನೆಲ್ಲ ದಾಟಿ ಸುಪ್ರೀಂ ಕೋರ್ಟ್ ತನಕ ಹೋಗುತ್ತೆ. ಇನ್ಫ್ಯಾಕ್ಟ್ ನವಬೃಂದಾವನದಲ್ಲಿ ಯಾವುದಾದ್ರೂ ಯತಿಗಳ ಆರಾಧನೆ ಬಂದಿದ್ದೆ ಆದ್ರೆ, ಬ್ರಾಹ್ಮಣರಲ್ಲಿ ಈ ಮಾತೂರಲ್ಲಿ 3 ದಿನ ಆರಾಧನೆಯನ್ನು ಮಾಡ್ತಾರೆ. ಯಾವುದಾದ್ರೂ ಯತಿಗಳ ಆರಾಧನೆ ಬಂದಿದ್ದೇ ಆದ್ರೆ ಈ ಕಾಮನ್ ಯತಿಗಳು ಏನಿರ್ತಾರಲ್ಲ, ಅಂದ್ರೆ ಎಲ್ಲಾ ಮಠಗಳಿಗೂ ಬೇಕಾದಂಥವರು ಏನಿದಾರಲ್ಲ, ಅವರ ಆರಾಧನೆಯನ್ನು ಯಾರು ಮಾಡಬೇಕು? ಮೊದಲು ಈ ಕಡೆ ಅವರು ರಾಯರ ಮಠಕ್ಕೂ ಬೇಕು, ಈ ಕಡೆ ಉತ್ತರಾದಿ ಮಠಕ್ಕೂ ಬೇಕು, ಬೇರೆ ಮಠಗಳಿಗೂ ಬೇಕು. ಆದ್ರೆ ಬೇರೆ ಮಠಗಳು ಒಳಗಡೆ ಬರಬೇಕೋ ಬೇಡವೋ ಅನ್ನುವಂತಹ ನಿರ್ಣಯವನ್ನು ಕೂಡ ಕೋರ್ಟೇ ಹೇಳ್ತಾ ಇತ್ತು. ಅದಕ್ಕೂ ಒಂದೇನೋ ಸೋ ಅಂಡ್ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಇನ್ನು ಇವರಿಬ್ಬರಲ್ಲಿ ಯಾರು ಆರಾಧನೆ ಮಾಡಬೇಕು? ಅದಕ್ಕೆ ಕೋರ್ಟ್ ಇಷ್ಟು ದಿನ ಏನು ಪರಿಷ್ಕಾರ ಕೊಟ್ಟಿತ್ತು ಅಂದ್ರೆ, 3 ದಿನ ಅಲ್ಲ ಸ್ವಾಮಿ ನೀವು ಆರಾಧನೆ ಮಾಡ್ಕೊಳ್ಳೋದು. ಮೊದಲು 1.5 ದಿನ ರಾಯರ ಮಠದವರು ಅಥವಾ ಉತ್ತರಾದಿ ಮಠದವರು, ಅಥವಾ 2ನೇ 1.5 ದಿನವನ್ನ ಉತ್ತರಾದಿ ಮಠದವರು ಅಥವಾ ರಾಯರ ಮಠದವರು ಮಾಡ್ಕೊಳ್ಳಿ ಅಂತ ಕೋರ್ಟು ಇಷ್ಟು ದಿನ ಒಂದು ಟೆಂಪ್ರವರಿ ಒಂದು ಮೂವ್ಮೆಂಟ್ ಅನ್ನ, ಒಂದು ಮೂವ್ ಅನ್ನ ಕೊಟ್ಟು ಪ್ರತಿ ಸಲ ಪ್ರತಿ ವರ್ಷ ಆರಾಧನೆ, ಅಲ್ಲಿ ಕವೀಂದ್ರ ತೀರ್ಥರಂತಿದ್ದಾರೆ, ರಾಮತೀರ್ಥರದು ಆರಾಧನೆ ಆಗುತ್ತೆ, ಪದ್ಮನಾಭ ತೀರ್ಥರ ಆರಾಧನೆ ಆಗುತ್ತೆ, ವಾಗೀಶ ತೀರ್ಥರ ಆರಾಧನೆ ಆಗುತ್ತೆ. ಅದಾದ್ಮೇಲೆ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಸಂಬಂಧಪಟ್ಟಂತಹ ಸುಧೀಂದ್ರ ತೀರ್ಥರು, ರಾಘವೇಂದ್ರ ಸ್ವಾಮಿಗಳಿಗೆ ಆಶ್ರಮ ಕೊಟ್ಟಂಥದ್ದು, ಅವರು ಬೃಂದಾವನ ಇದೆ. ಕರ್ನಾಟಕದ ಕುಲಗುರುಗಳಾದಂತಹ ಕರ್ನಾಟಕ ರತ್ನ ಸಿಂಹಾಸನಾಧೀಶ್ವರರಾಗಿರ್ತಕ್ಕಂತಹ ವ್ಯಾಸರಾಜರ ಬೃಂದಾವನ ಇದೆ, ಗೋವಿಂದ ಬಡಿಯರ ಬೃಂದಾವನ ಇದೆ. ಹೀಗೆ ಒಟ್ಟು 9 ಬೃಂದಾವನಗಳು. ಅದರಲ್ಲಿ ಮತ್ತು ಒಂದು ಬೃಂದಾವನ ಇದೆ ಈಗ ಸದ್ಯಕ್ಕೆ ಇಟ್ ಈಸ್ ಇನ್ ಕಾಂಟ್ರವರ್ಷಿಯಲ್ ಸ್ಟೇಟಸ್ ಅಲ್ಲಿ. ರಘುವರ್ಯ ತೀರ್ಥರ ಬೃಂದಾವನ ಆದಂತ ಉತ್ತರಾದಿ ಮಠದವರು ಅಂದ್ರೆ, ಇಲ್ಲ ಅದು ಜಯತೀರ್ಥ ಬೃಂದಾವನ ಅಂತ ರಾಯರ ಮಠದವರು ಹೇಳ್ತಾರೆ. ಅಪ್ಪ ಈಗ ಆ ವಿಚಾರ ನಾನು ಮಾತಾಡೋಣ. ಒಟ್ಟು ಹೀಗೆ ಕಾಮನ್ ಬೃಂದಾವನಗಳಿಗೆ ಆರಾಧನೆ ಮಾಡುವುದು ಯಾರು? ಹೀಗೆ ಕಾಮನ್ ಬೃಂದಾವನಗಳ ಆರಾಧನೆ ಬಂದಾಗೆಲ್ಲ ಕೋರ್ಟಿಗೆ ಹೋಗೋದಿಲ್ಲ. ಮೊದಲು ನಾವು ಮಾಡ್ತೀವಿ ಅಂತ ಅದನ್ನೆಲ್ಲ ಪರಿಶೀಲನೆ ಮಾಡಿ ಜಡ್ಜ್ ಏನ್ ಮಾಡ್ತಾ ಇದ್ರು ಅಂದ್ರೆ, ಮೊದಲು 1.5 ದಿನ ಇವ್ರು ಮಾಡಿ, ಆಮೇಲೆ 1.5 ದಿನ ಇವ್ರು ಮಾಡಿ ಅಂತ ನಿರ್ಣಯ ಕೊಟ್ಟರು. ಬಟ್ ಎಷ್ಟು ವರ್ಷ ಈ ಅಂತರ ಕಾದ್ಕೊಂಡಿರ್ತೀರಿ? ಎಷ್ಟು ವರ್ಷ ನೀವು ಹೀಗೆ 1.5 ದಿನ ಆರಾಧನೆ ಮಾಡ್ತೀರಿ? ಇದಕ್ಕೆಲ್ಲ ಒಂದು ಕತ್ತರಿ ಬಿಡಬೇಕು, ಇದಕ್ಕೆಲ್ಲ ಒಂದು ಬ್ರೇಕ್ ಬಿಡಬೇಕು. ಎರಡೂ ದೊಡ್ಡ ಮಠಗಳು, ಎರಡೂ ಮಠಗಳಲ್ಲಿಯೂ ಬಹಳ ಅತ್ಯುನ್ನತವಾದಂತಹ ವಿದ್ವಾಂಸರಿದ್ದಾರೆ, ಮಹಾಮಹಿಮರು ಆ ಪೀಠದ ಮೇಲೆ ಕೂತು ಭಕ್ತರನ್ನು ಅನುಗ್ರಹ ಮಾಡಿದ್ದಾರೆ. ಈಗಿರ್ತಕ್ಕಂಥವರು ಕೂಡ ಮಹಾಜ್ಞಾನಿಗಳು ಇಬ್ರು. ನೀವು ಕೋರ್ಟ್ ಮೆಟ್ಟಿಗೆ ಬಂದು ಇನ್ನೂ ಆ ಕೇಸನ್ನ ರನ್ ಮಾಡೋದು ಎಷ್ಟರ ಮಟ್ಟಿಗೆ ಸಮಂಜಸ? ಆದ್ರಿಂದ ಅದನ್ನು ಮಾಡಬೇಡಿ ಅಂತ ಹೇಳಿ ಸುಪ್ರೀಂ ಕೋರ್ಟಿನ ನಿವೃತ್ತ ಜಸ್ಟಿಸ್ ಆದಂತಹ ಸಂಜಯ್ ಕೌಲ್ ಅವರು ಮಧ್ಯಸ್ಥಿಕೆಯನ್ನು ವಹಿಸಿ ನಿನ್ನೆ ಒಂದು ಮೀಡಿಯೇಷನ್ ಅನ್ನು ಏರ್ಪಡಿಸಿ, ಆಗ ಇಬ್ಬರೂ ಯತಿಗಳು ಮುಖಾಮುಖಿಯಾಗಿ ಇಬ್ಬರೂ ಯತಿಗಳು ಪರಸ್ಪರ ಮಾತನಾಡಿಕೊಂಡು ಏನು ಈ ವಿವಾದ ಅನ್ನುವಂಥದ್ದು, ನವಬೃಂದಾವನ ವಿವಾದ ಅಂತಕ್ಕಂಥದ್ದು ಏನಿದೆ, ಇದಕ್ಕೆ ಸೆರೆ ಎಳೆಯೋಣ, ಇದನ್ನ ನಿಲ್ಲಿಸೋಣ, ಮುಂದಿನ ದಿನಗಳಲ್ಲಿ ಯಾವುದೇ ತರಹದ ಕಾಂಟ್ರವರ್ಸಿಗಳಿಲ್ಲದೆ, ಯಾವುದೇ ತರಹದ ಸಮಸ್ಯೆಗಳಿಲ್ಲದೆ ಆರಾಧನೆಯನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡೋಣ ಅಂತ ಪರಸ್ಪರ ಇಬ್ಬರು ಯತಿಗಳು ಮಾತಾಡ್ಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿದ್ದಾರೆ. ಅದು ಸಾಮಾಜಿಕ ಜಾಲತಾಣದಲ್ಲಿ ಈಗ ವೈರಲ್ ಆಗ್ತಾ ಇದೆ. ಅಂದ್ರೆ ಒಂದು ವೇಳೆ ಅಂದ್ರೆ ಸೈದ್ಧಾಂತಿಕ ನಿಲುವುಗಳು ಅನ್ನುವಂಥದ್ದು, ಶಾಸ್ತ್ರೀಯವಾದಂತಹ ಪರಸ್ಪರ ವಿರೋಧ ಮತ್ತು ಪರಸ್ಪರ ಒಪ್ಪಿಗೆ ಅವೆಲ್ಲ ಕಾಮನ್. ಈಗ ಅವರು ಒಂದು ವ್ಯಾಖ್ಯಾನದ ಮೇಲೆ ಒಂದು ಅರ್ಥ ಹೇಳಿದ್ರೆ ಅದು ತಪ್ಪು, ಅದು ಹೀಗೆ ಅಂತ ಇವರು ಹೇಳಿದ್ದನ್ನ ಅವ್ರು ತಪ್ಪಂತಾರೆ. ಅದು ಶಾಸ್ತ್ರೀಯವಾದಂತಹ ವಿರೋಧ. ಅದು ಸರ್ವೇ ಸಾಮಾನ್ಯವಾಗಿ ಎಲ್ಲಾ ಮತಗಳಲ್ಲಿಯೂ, ಎಲ್ಲಾ ಮಠಗಳಲ್ಲಿಯೂ, ಎಲ್ಲಾ ಪಂಗಡದಲ್ಲಿಯೂ, ಎಲ್ಲಾ ಧರ್ಮದಲ್ಲಿಯೂ ಇದ್ದಿದೆ. ಅದ್ರ ಬಗ್ಗೆ ನಾವು ಮಾತಾಡೋಣ. ಲೀಗಲಿ ಕೋರ್ಟ್ ಏನು ಹೇಳುತ್ತೆ ಅಂದ್ರೆ, ಇನ್ನು ಸಾಕು, ಈ ಕಿತ್ತಾಟ ಸಾಕು, ಈ ಕಾಂಟ್ರವರ್ಸಿ, ಈ ವಿವಾದ ಸಾಕು. ನೋಡಿ, ಇಬ್ರು ಜ್ಞಾನಿಗಳಿದ್ದೀರಿ, ಇಬ್ರು ದೊಡ್ಡವರಿದ್ದೀರಿ, ಇಬ್ರು ಒಂದ್ಸಲ ಮುಖಾಮುಖಿಯಾಗಿ ಕೂತ್ಕೊಂಡು ಮಾತಾಡಿ ಏನು ಅನ್ನೋದು ಇತ್ಯರ್ಥಕ್ಕೆ ಬರಲಿ ಅಂತ ಹೇಳಿ, ಅದಕ್ಕೆ ಸಂಬಂಧದಂತೆ ನಿನ್ನೆ ಚೆನ್ನೈಯಲ್ಲಿ ಒಂದು ಮೀಡಿಯೇಷನ್ ಮೀಟಿಂಗ್ ಆಯಿತು. ಪರಸ್ಪರ ಇಬ್ಬರು ವ್ಯಕ್ತಿಗಳು ಮಾತಾಡಿಕೊಂಡು ಇನ್ನು ಮುಂದಿನ ದಿನಗಳಲ್ಲಿ ಇದು ಹೀಗೆ ಇದು ಒಂದು ಒಳ್ಳೆ ಬೆಳವಣಿಗೆ. ಈ ಒಳ್ಳೆ ಬೆಳವಣಿಗೆ ಹೀಗೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ 1 ವರ್ಷ ಕಂಪ್ಲೀಟ್ ಆಗಿ 3 ದಿನಗಳ ಕಾಲ ಆರಾಧನೆಯನ್ನ ರಾಯರ ಮಠದವರು ಮಾಡಿದರೆ, ಅದರ ಮುಂದಿನ ವರ್ಷ 3 ದಿನಗಳ ಕಂಪ್ಲೀಟ್ ಆರಾಧನೆಯನ್ನ, ನಾನು ಆಗಲೇ ಹೇಳಿದ್ನಲ್ಲ ಕಾಮನ್ ಯತಿಗಳ ಬೃಂದಾವನ ಏನಿದೆ ಆ ಬೃಂದಾವನಗಳಿಗೆ ಆರಾಧನೆಯನ್ನ ಉತ್ತರಾದಿ ಮಠದವರು ಮಾಡ್ತಾರೆ. ಇನ್ನೊಂದು ವರ್ಷ ರಾಯರ ಮಠದವರು ಮಾಡ್ತಾರೆ, ಮತ್ತೊಂದು ವರ್ಷ ಉತ್ತರಾದಿ ಮಠದವರು ಮಾಡ್ತಾರೆ. ಹೇಗೆ ಅಲ್ಟ್ರೇಷನ್
ಒಂದು ವರ್ಷ ಅವರು, ಒಂದು ವರ್ಷ ಇವರು, ಒಂದು ವರ್ಷ ಅವರು, ಒಂದು ವರ್ಷ ಇವರು, ಹಾಗೆ. ಸೊ ಅದೇನೇ ಆಗಿರುತ್ತೆ, ಆದರೆ ಈ ಸಮಾಗಮ ಅನ್ನುವಂಥದ್ದು ಏನಿದೆ, ಈ ಇಬ್ಬರು ಯತಿದ್ವಯರ ಭೇಟಿ ಏನಿದೆ, ಇದು ಮಾತೃ ಸಮುದಾಯದ ಅನೇಕ ಜನರಲ್ಲಿ ಒಂದು ಸಂತೋಷವನ್ನು ಉಂಟು ಮಾಡಿದೆ. ಅನೇಕ ಜನ ನಿನ್ನೆ ಸ್ಟೇಟಸ್ ಹಾಕೊಂಡು ಖುಷಿ ಪಟ್ಟಿದ್ದೇನು, ಈ ಸಮಾಗಮಕ್ಕೆ ಶ್ಲಾಘನೆ ಮಾಡಿದ್ದೇನು, ನಿಜವಾಗ್ಲೂ ಅದು ಎಷ್ಟು ಜನ ಈ ಥರ ಸಮಾಗಮಗಳಿಗೆ ಕಾಯ್ಕೊಂಡು ಕೂತಿದ್ರು ಗೊತ್ತಿಲ್ಲ. ಆದರೆ ನಿನ್ನೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇವರಿಬ್ಬರು ಒಂದಾಗ್ತಾರೆ. ಯಾಕಂತಂದ್ರೆ ಕೊಪ್ಪಳ ಭಾಗದಲ್ಲಿ ಧಾರವಾಡ ಸೆಷನ್ಸ್ ಕೋರ್ಟಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಕೇಸ್ ಅಂದರೆ ಈ ನವಬೃಂದಾವನ ಕೇಸ್, ಬಿಗ್ಗೆಸ್ಟ್. ವರ್ಷಕ್ಕೆ 4 ಸಲ ಬರ್ತಾರೆ ಕೇಸಿಗೆ, ಯಾಕಂದ್ರೆ 4 ಬೃಂದಾವನಗಳ ಆರಾಧನೆ ನಡೆಯುತ್ತೆ ಕಾಮನ್ ಆಗಿ, ಅದಕ್ಕೆ ಬಂದೇ ಬರ್ತಾರೆ. ನಮ್ಮ ಮೊದಲು ನಾವು ಮಾಡ್ತೀವಿ ಅನ್ನೋ ಜೊತೆಗೆ ಈಗ ಆ ತಲೆ ಬಿಸಿ ಮುಂದಿನ ದಿನಗಳಲ್ಲಿ ಕಡಿಮೆ ಆಗಬಹುದು. ಹೀಗಾಗಿ ಪರಸ್ಪರ ಇಬ್ಬರು ಯತಿಗಳು ಮಾತನಾಡಿಕೊಂಡು ಹೇಳಿದ್ದಾರೆ. ಇಂದು ನಮ್ಮ ಉಭಯ ಮಠಗಳ ಒಂದು ಇತಿಹಾಸದಲ್ಲಿ ಒಂದು ಸೌಹಾರ್ದದ ಒಂದು ವಾತಾವರಣ ಏರ್ಪಟ್ಟಿದೆ. ಜೊತೆಗೆ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಸೂಚನೆ ಮೇರೆಗೆ ನಮ್ಮ ಮಠಕ್ಕೂ ಉತ್ತರಾದಿ ಮಠಕ್ಕೂ ಇರುವಂತಹ ವಿಚಾರಗಳ ವಿವಾದ ಕುರಿತು ಸಾಮರಸ್ಯದ ಪರಿಷ್ಕಾರಕ್ಕೆ ಇವತ್ತು ಮಾತುಕತೆ ನಡೆದಿದೆ. ಅದು ಕ್ರಮಕ್ರಮವಾಗಿ ಆದಷ್ಟು ಬೇಗ ಒಳ್ಳೆಯ ರೀತಿಯಲ್ಲಿ ಪರಿಹಾರವಾಗಿ ಸಮಾಜಕ್ಕೆ ಉತ್ತಮ ಸಂದೇಶವನ್ನು ನೀಡುತ್ತೆ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಶುಭವನ್ನು. ವಿಶೇಷ ಅನುಗ್ರಹದಿಂದ ಉತ್ತರಾದಿ ಮಠ ಹಾಗೂ ರಾಘವೇಂದ್ರ ಮಠದ ನಡುವಿನ ಅನೇಕ ದಿನಗಳ ರಾಜ್ಯಕ್ಕೆ ಒಂದು ಪರಿಷ್ಕಾರವನ್ನು ಮಾಡಿ ಒಳ್ಳೆಯ ರೀತಿಯಿಂದ ಎಲ್ಲರೂ ಒಟ್ಟಾಗಿ ಇರುವ ರೀತಿಯಲ್ಲಿ ಸಮಸ್ಯೆಯ ಪರಿಷ್ಕಾರದ ದಾರಿಯಲ್ಲಿ ವಿಶೇಷವಾದ ಪ್ರಯತ್ನ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಅಡಿಯಲ್ಲಿ ನಡೀತಾ ಇದೆ. ಆದಷ್ಟು ಬೇಗ ಶೀಘ್ರದಲ್ಲಿ ದೇವರ ಗುರುಗಳ ಕೃಪೆಯಿಂದ ಈ ಸಮಸ್ಯೆ ಬಗೆಹರಿದು ಎಲ್ಲರೂ ಸಂತೋಷವಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಇರುವಂತಹ ಕಾಲ ಬರಲಿದೆ. ನಾವಿಬ್ಬರೂ ಕೂಡ ವಿಶೇಷವಾಗಿ ಈ ದಿಶೆಯಲ್ಲಿ ಅತ್ಯಂತ ಪ್ರಯತ್ನವನ್ನು ಪ್ರೀತಿಯಿಂದ ವಿಶ್ವಾಸದಿಂದ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಪ್ರಾಮಾಣಿಕವಾದ ಪ್ರಯತ್ನಕ್ಕೆ ದೇವರು ಯಶಸ್ಸು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ದಿನಗಳಲ್ಲಿ ಈ ವಿವಾದದಿಂದ ನಾವು ಹೊರಗಡೆ ಬರ್ತೀವಿ. ನಮ್ಮ ಹಿಂದೂ ಧರ್ಮಕ್ಕೆ ಒಳ್ಳೆಯದಾಗಬೇಕು, ನಮ್ಮ ಸಮುದಾಯಕ್ಕೆ ಒಳ್ಳೆಯದಾಗಬೇಕು, ಒಗ್ಗಟ್ಟು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮನೆ ಮಾಡಬೇಕು ಅಂತ ಇಬ್ಬರು ಯತಿಗಳು ಹೇಳಿ ಇದಕ್ಕೊಂದು ನಾಂದಿಯನ್ನು ಹಾಡಿದ್ದಾರೆ. ಹಾಡುವ ಅಂದರೆ ಈ ವಿವಾದಕ್ಕೆ ನಾಂದಿಯನ್ನು ಹಾಡುವಂತಹ ಶ್ರೀಕಾರ ಹಾಕಿದ್ದಾರೆ. ಈಗ ಸದ್ಯಕ್ಕೆ ನೋಡೋಣ ಮುಂದೆ ಏನಾಗುತ್ತೆ. ಇಬ್ಬರು ಸೇರಿ ಆರಾಧನೆ ಮಾಡ್ತಾರೋ ಅಥವಾ ಒಂದು ವರ್ಷ ಅವರು ಒಂದು ವರ್ಷ ಇವರು ಮಾಡ್ತಾರೋ ಅಥವಾ ಈ ಎಲ್ಲ ವಿವಾದಕ್ಕೆ ಕಂಪ್ಲೀಟ್ ಆಗಿ ಫುಲ್ ಸ್ಟಾಪ್ ಬರುತ್ತೋ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಬಟ್ ಒಟ್ಟಾರೆಯಾಗಿ ಪ್ರಸ್ತುತ ಇವತ್ತಿನ ದಿನಕ್ಕೆ ಮಾಧ್ವ ಸಮುದಾಯದ ಜನಗಳು ಮಾತ್ರ ಫುಲ್ ಖುಷ್, ಸಖತ್ ಖುಷ್ ಈ ಕೊಲಾಬರೇಷನ್. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಷಯ. ನಿರಂತರ ಸುದ್ದಿಗಾಗಿ ನೋಡ್ತಾ ಇದ್ದೀವಿ ಸ್ಪೀಡ್ ಪ್ಲಸ್.